ಇವತ್ತು ಪಾರ್ಥಿವ ಶರೀರ ಹೊರಟಿದೆ ಬೆಂಗಳೂರು ಮನೆಯಿಂದ, ನಮ್ಮ ಪದ್ಮನಾಭ ನಗರ ಮನೆಯಿಂದ ಹೊರಟಿದ್ದಾರೆ. ಹಾಗಾಗಿ ಅಲ್ಲಿ ಏನೋ ಬೆಳ್ಳೂರಿನಲ್ಲೂ ಏರ್ಪಾಡು ಮಾಡ್ಕೊಂಡಿದ್ದಾರಂತೆ. ಅಲ್ಲೂ ಜನ ಅಲ್ಲಿ ಸೇರಿದ್ದಾರೆ. ಮತ್ತು ಅಲ್ಲೇ ಚನ್ನರಾಯಪಟ್ಟಣ, ಹಾಗೆ ಹಾಸನ ಹೋಗಿ ಇಲ್ಲಿ ಒಳಾಯನಸಿಪುರ, ಈ ಮನೆಯಲ್ಲೇ ಅವ್ರು ಜಾಸ್ತಿ ಇಷ್ಟಪಡ್ತಿದ್ರು. ಹಾಗಾಗಿ ಇಲ್ಲೇ ಅವ್ರಿಗೆ ಎಲ್ಲ ರೀತಿಯ ಅಂತಿಮ ದರ್ಶನಕ್ಕೂ ಇಟ್ಟು, ಹಾಗೆ ಒಳ್ಳೆ ರೀತಿ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ವ್ಯವಸ್ಥೆಗಳನ್ನ ಮನೇಲಿ ಮಾಡ್ಕೊಂಡಿದ್ದೀವಿ. ಹಾಗೆ ಜನ ತುಂಬ ಬರ್ತಾರೆ. ಯಾಕೆ ಅಂದರೆ ನಮ್ಮಮ್ಮ ಅಷ್ಟೊಂದು ಸ್ನೇಹಜೀವಿ, ಮತ್ತು ಅವರು ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಿದ್ರು. ಆಮೇಲೆ ಯಾವಾಗಲೂ ಯಾರಿಗಾನ ಬೆಳಗ್ಗೆ ಎದ್ದು ಸಂಜೆವರೆಗೂ ಯಾರಿಗಾನ ಏನಾರು ಒಳ್ಳೆಯದನ್ನು ಮಾಡೋದನ್ನೇ ಯೋಚನೆ ಮಾಡ್ತಿದ್ರು ಯಾವಾಗಲೂ. ಹಾಗಾಗಿ ಜನ ಇವಾಗಲೇ ತುಂಬ ಜನ ನಿನ್ನೆ ರಾತ್ರಿ ಕೂಡ ತಡರಾತ್ರಿವರೆಗೂ ಬೆಳಗಿನ ಜಾವದವರೆಗೂ ಕೂಡ ದರ್ಶನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಇಲ್ಲೂ ಕೂಡ ಇವತ್ತು ಶುರುವಾದರೆ ನಾಳೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಏನು ಜನ ಬರಲಿಕ್ಕೆ ಹೋಗಲಿಕ್ಕೆ ಒಂದು ಬ್ಯಾರಿಕೇಡ್ ಹಾಕಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು, ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರು ಬರೋದ್ರಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅವರು ನನಗೆ ಗೊತ್ತಿರೋ ಹಂಗೆ ಇಲ್ಲಿಗೆ ಬರೋದಕ್ಕೆ 6 ಗಂಟೆ ಆಗ್ಬೋದು ಅಂತ ಅಂದಾಜು, ಸಾಯಂಕಾಲ 6 ಗಂಟೆ ಆಗ್ಬೋದು ಅಂತ. ನಾಳೆ ನಾವು ನಮ್ಮದು ಏನು ಸಂಪ್ರದಾಯದ ಪ್ರಕಾರ ನಮ್ದು ಏನಿರುತ್ತೆ ಅದನ್ನು ನಾವು ಶುರು ಮಾಡ್ಕೊಳ್ಳೇಬೇಕು. ಪೂಜೆದು ಅದರದ್ದು ಸ್ನಾನ ಪೂಜೆ ಎಲ್ಲ ನಮ್ದು ಏನಿರುತ್ತೆ ಅದನ್ನು ನಾವು ಮಾಡಬೇಕು. ಹಾಗಾಗಿ ಇವತ್ತು ನಮ್ಮ ಮಾವನವರು ಇಲ್ಲಿಗೆ ಬರ್ತಿದಾರಲ್ಲ, ಅವ್ರದ್ದನ್ನು ನಾವು ಇವಾಗ ನಾಳೆ ಒಂದು 10 ಗಂಟೆ ಅಷ್ಟರೊಳಗಡೆ ನಾವು ಪೂಜೆ ಏನಿದೆ ಅದು ಮಾಡ್ಕೊಂಡ್ಬಿಟ್ಟು ದರ್ಶನಕ್ಕೆ ಮತ್ತೆ ಇಟ್ಬಿಟ್ಟಿರ್ತೀವಿ. 2 ಗಂಟೆವರೆಗೆ 2 ಗಂಟೆಗೆ ಇಲ್ಲಿಂದ 12:30 1 ಗಂಟೆ ಅಂತ ಹೇಳ್ತಿದ್ದಾರೆ. ಕೊನೆಗೆ 2 ಗಂಟೆಗಾರು ಸರಿ ನಾವು ಪಾರ್ಥಿವ ಶರೀರ ಎತ್ತಲೇಬೇಕು. 4 ಗಂಟೆ ಇಲ್ಲಿಂದ ನಮ್ಮ ಮಾವನವ್ರದ್ದು ಹುಟ್ಟೂರಾದಂಥ ಹರದನಹಳ್ಳಿಗೆ ನಾವು ಅಲ್ಲಿಗೆ ತಗೊಂಡು ಹೋಗ್ತಾ ಇರೋದು. ಹಾಗಾಗಿ 4 ಗಂಟೆ ಒಳಗಡೆ ಎಲ್ಲ. ಇವತ್ತು ಪಾರ್ಥಿವ ಶರೀರ ಹೊರಟಿದೆ ಬೆಂಗಳೂರು ಮನೆಯಿಂದ, ನಮ್ಮ ಪದ್ಮನಾಭ ನಗರ ಮನೆಯಿಂದ ಹೊರಟಿದ್ದಾರೆ. ಹಾಗಾಗಿ ಅಲ್ಲಿ ಏನೋ ಬೆಳ್ಳೂರಿನಲ್ಲೂ ಏರ್ಪಾಡು ಮಾಡ್ಕೊಂಡಿದ್ದಾರಂತೆ. ಅಲ್ಲೂ ಜನ ಅಲ್ಲಿ ಸೇರಿದ್ದಾರೆ. ಮತ್ತು ಅಲ್ಲೇ ಚನ್ನರಾಯಪಟ್ಟಣ, ಹಾಗೆ ಹಾಸನ ಹೋಗಿ ಇಲ್ಲಿ ಒಳಾಯನಸಿಪುರ, ಈ ಮನೆಯಲ್ಲೇ ಅವ್ರು ಜಾಸ್ತಿ ಇಷ್ಟಪಡ್ತಿದ್ರು. ಹಾಗಾಗಿ ಇಲ್ಲೇ ಅವ್ರಿಗೆ ಎಲ್ಲ ರೀತಿಯ ಅಂತಿಮ ದರ್ಶನಕ್ಕೂ ಇಟ್ಟು, ಹಾಗೆ ಒಳ್ಳೆ ರೀತಿ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ವ್ಯವಸ್ಥೆಗಳನ್ನ ಮನೇಲಿ ಮಾಡ್ಕೊಂಡಿದ್ದೀವಿ. ಹಾಗೆ ಜನ ತುಂಬ ಬರ್ತಾರೆ. ಯಾಕೆ ಅಂದರೆ ನಮ್ಮಮ್ಮ ಅಷ್ಟೊಂದು ಸ್ನೇಹಜೀವಿ, ಮತ್ತು ಅವರು ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಿದ್ರು. ಆಮೇಲೆ ಯಾವಾಗಲೂ ಯಾರಿಗಾನ ಬೆಳಗ್ಗೆ ಎದ್ದು ಸಂಜೆವರೆಗೂ ಯಾರಿಗಾನ ಏನಾರು ಒಳ್ಳೆಯದನ್ನು ಮಾಡೋದನ್ನೇ ಯೋಚನೆ ಮಾಡ್ತಿದ್ರು ಯಾವಾಗಲೂ. ಹಾಗಾಗಿ ಜನ ಇವಾಗಲೇ ತುಂಬ ಜನ ನಿನ್ನೆ ರಾತ್ರಿ ಕೂಡ ತಡರಾತ್ರಿವರೆಗೂ ಬೆಳಗಿನ ಜಾವದವರೆಗೂ ಕೂಡ ದರ್ಶನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಇಲ್ಲೂ ಕೂಡ ಇವತ್ತು ಶುರುವಾದರೆ ನಾಳೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಏನು ಜನ ಬರಲಿಕ್ಕೆ ಹೋಗಲಿಕ್ಕೆ ಒಂದು ಬ್ಯಾರಿಕೇಡ್ ಹಾಕಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು, ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರು ಬರೋದ್ರಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅವರು ನನಗೆ ಗೊತ್ತಿರೋ ಹಂಗೆ ಇಲ್ಲಿಗೆ ಬರೋದಕ್ಕೆ 6 ಗಂಟೆ ಆಗ್ಬೋದು ಅಂತ ಅಂದಾಜು, ಸಾಯಂಕಾಲ 6 ಗಂಟೆ ಆಗ್ಬೋದು ಅಂತ. ನಾಳೆ ನಾವು ನಮ್ಮದು ಏನು ಸಂಪ್ರದಾಯದ ಪ್ರಕಾರ ನಮ್ದು ಏನಿರುತ್ತೆ ಅದನ್ನು ನಾವು ಶುರು ಮಾಡ್ಕೊಳ್ಳೇಬೇಕು. ಪೂಜೆದು ಅದರದ್ದು ಸ್ನಾನ ಪೂಜೆ ಎಲ್ಲ ನಮ್ದು ಏನಿರುತ್ತೆ ಅದನ್ನು ನಾವು ಮಾಡಬೇಕು. ಹಾಗಾಗಿ ಇವತ್ತು ನಮ್ಮ ಮಾವನವರು ಇಲ್ಲಿಗೆ ಬರ್ತಿದಾರಲ್ಲ, ಅವ್ರದ್ದನ್ನು ನಾವು ಇವಾಗ ನಾಳೆ ಒಂದು 10 ಗಂಟೆ ಅಷ್ಟರೊಳಗಡೆ ನಾವು ಪೂಜೆ ಏನಿದೆ ಅದು ಮಾಡ್ಕೊಂಡ್ಬಿಟ್ಟು ದರ್ಶನಕ್ಕೆ ಮತ್ತೆ ಇಟ್ಬಿಟ್ಟಿರ್ತೀವಿ. 2 ಗಂಟೆವರೆಗೆ 2 ಗಂಟೆಗೆ ಇಲ್ಲಿಂದ 12:30 1 ಗಂಟೆ ಅಂತ ಹೇಳ್ತಿದ್ದಾರೆ. ಕೊನೆಗೆ 2 ಗಂಟೆಗಾರು ಸರಿ ನಾವು ಪಾರ್ಥಿವ ಶರೀರ ಎತ್ತಲೇಬೇಕು. 4 ಗಂಟೆ ಇಲ್ಲಿಂದ ನಮ್ಮ ಮಾವನವ್ರದ್ದು ಹುಟ್ಟೂರಾದಂಥ ಹರದನಹಳ್ಳಿಗೆ ನಾವು ಅಲ್ಲಿಗೆ ತಗೊಂಡು ಹೋಗ್ತಾ ಇರೋದು. ಹಾಗಾಗಿ 4 ಗಂಟೆ ಒಳಗಡೆ ಎಲ್ಲ